ಹೇಳ್ತೀನಿ, ಸುಳ್ಳು ಹೇಳ್ಬಿಟ್ಟು ಯಾವತ್ತೂ ಪ್ರೀತಿ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ಹೇಳೋ ಸುಳ್ಳಿಂದ ಅವರು ಅರಮನೆನೇ ಕಟ್ಟಿರ್ತಾರೆ, ಸಾವಿರಾರು ಕನ್ಸುಗಳು ಕಟ್ಟಿರ್ತಾರೆ, ಇಂಥವ್ರ ಜೊತೆ ನಾನು ಖುಷಿಯಾಗಿ ಇರ್ತೀನಿ ಅಂತ. ಬಟ್ ಒಂದು ಸತಿ ಅವ್ರಿಗೇನಾರ್ದು ನೀವು ಹೇಳ್ತಿರೋದು ತಪ್ಪು, ನೀವು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರ ಮನಸ್ಸು ಎಷ್ಟು ಒಡೆದೋಗುತ್ತೆ. ಕೆಲವೊಮ್ಮೆ ನಿಮ್ಮ ಜೊತೆ ಪ್ರೀತಿ ಕಟ್ಟಾದರೂ ಕೂಡ ನೆಕ್ಸ್ಟ್ ಟೈಮ್ ಆ ವ್ಯಕ್ತಿಗೆ ಬೇರೆಯವ್ರ ಮೇಲೆ ಯಾರ ಮೇಲೇನೂ ಪ್ರೀತಿ ಆದರೂ ಕೂಡ ಅವ್ರು ನೋಡೋ ದೃಷ್ಟಿಕೋನನೇ ಬೇರೆ ಥರ ಇರುತ್ತೆ. ಯಾಕಂದರೆ ಅವ್ರು ನೋಡಿದಾಗೆಲ್ಲ ಜನ ಫೇಕ್ ಅಂತಲೇ ಅನಿಸುತ್ತೆ. ಬೇಡ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈಗ ನೀವು ಸುಳ್ಳು ಪ್ರೀತಿ ಮಾಡಿರ್ತೀರ ಅಂತ ಹೇಳ್ಕೊಳ್ಳಿ, ಬಟ್ ಇವಾಗ ನೀವು ಏನು ಹೇಳಿರ್ತೀರಾ ಅದನ್ನು ನೋಡಿ ಅವ್ರು ಪ್ರೀತಿ ಮಾಡಿರ್ತಾರೆ ಹೊರತು ನಿಜವಾದ ಗುಣಕ್ಕೆ ನೋಡಿ ಯಾವತ್ತೂ ಪ್ರೀತಿ ಮಾಡಿರಲ್ಲ ಅವರು. ಹಾಗಾಗಿ ನಿಮ್ಗೆ ಏನು ಅನಿಸುತ್ತೆ, ನೀವು ಹೆಂಗಿದ್ದೀರಾ, ನೀವು ನ್ಯಾಚುರಲ್ ಆಗಿದ್ದೀರಾ ಅದನ್ನೇ ಹೇಳ್ಕೊಳ್ಳಿ. ನೀವು ಎಷ್ಟು ಪ್ರೀತಿ ಮಾಡ್ತಿರ್ತೀರಾ ಹೇಳ್ಕೊಳ್ಳಿ, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಳ್ಳಿ. ಯಾಕೆಂದರೆ ದುಡ್ಡು ನೋಡೋ ಬರೋ ಪ್ರೀತಿ ಯಾವತ್ತೂ ಇರೋದಿಲ್ಲ ಕೊನೆವರೆಗೂ. ಅದೇ ಮನಸ್ಸಿಂದ ನೋಡೋ ಬರೋ ಪ್ರೀತಿ ಕೊನೆವರೆಗೂ ಇರುತ್ತೆ. ಇದನ್ನು ದಯವಿಟ್ಟು ನೀವುಗಳು ಅರ್ಥ ಮಾಡ್ಕೊಳ್ಳಿ. ಸುಳ್ಳು ಪ್ರೀತಿ ಕೋಟೆ ಕಟ್ಬೋದು ಗುರು ಅಷ್ಟೇ, ಬಟ್ ಪ್ರೀತಿನ ಕಟ್ಟೋಕ್ಕಾಗೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಅನಿಸಿದ್ದನ್ನು ಹೇಳ್ಕೊಳ್ಳಿ, ಇಷ್ಟಪಟ್ಟಿದ್ದನ್ನು ಕಷ್ಟ ಆದರೂ ಪರವಾಗಿಲ್ಲ ಪಡ್ಕೊಳ್ಳಿ ಅಂತಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಹಾಗಾಗಿ ನೀವು ಏನಿದ್ದೀರಾ, ನಿಮ್ಮ ಲೈಫಲ್ಲಿ ಏನೇನು ನಡೀತಿದೆ ಪ್ರತಿಯೊಂದು ಹೇಳ್ಕೊಳ್ಳಿ. ಅವ್ರು ಏನಾರ್ದು ಅದನ್ನೇ ಬೇಕು, ನೀವು ಹೆಂಗೆ ಇದ್ರೂ ಪರವಾಗಿಲ್ಲ, ನಿನ್ನ ಜೊತೆಗೆ ನಾನು ಇರ್ತೀನಿ ಕೊನೆವರೆಗೂ ಅಂತ ಹೇಳ್ತಾರೆ ನೋಡಿ, ಅಂಥವ್ರನ್ನ ಮಾತ್ರ ನೀವು ಜೀವನದಲ್ಲಿ ಮದುವೆ ಆಗಿ, ಅವಾಗ ನೀವು ತುಂಬ ಖುಷಿಯಾಗಿರ್ತೀರ. ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಗೊತ್ತಲ್ಲ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಪ್ಪ.